ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಿನ್ನೆ ಕೆಲವರೆಲ್ಲ ಹಬ್ಬನ ಆಚರಿಸಿದ್ರ ಅಂತ ಅನ್ಕೊಂತೀನಿ. ಸೊ ಟುಡೇ ಆ್ಯಂಡ್ ಕೆಲವರಿಗೆ ನಾಳೆ ಹಬ್ಬ ಇರುತ್ತೆ. ನಾಳೆ ಹಬ್ಬ ಇರೋರಿಗೆ ಹ್ಯಾಪಿ ಫೆಸ್ಟಿವಲ್. ಸೊ ನಾಳೆ ಒಂದಿನ ಬ್ರೇಕ್ ತಗೊಳ್ಳಿ. ಬಟ್ CSAT ಮತ್ತು ಕರೆಂಟ್ ಅಫೇರು ಡೇ ಟು ಡೇ ಹೋಗ್ತಾನೆ ಇರಲಿ. ಟುಡೇ ನಾವು ಎಲ್ಲರೂ ತುಂಬ ಸ್ಟೂಡೆಂಟ್ಸ್ ಹೇಳಿದರು ಎಕನಾಮಿಕ್ ಟಾಪಿಕ್ಸ್ನೇ ಸ್ವಲ್ಪ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿಬಿಟ್ಟು. ಹಾಗಾಗಿ ಅಟ್ಲೀಸ್ಟ್ ಒಂದು 5-6 ಅಥವಾ 8-10 ಎಕನಾಮಿಕ್ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀನಿ. ಅದಾದಮೇಲೆ ಎನ್ವೈರನ್ಮೆಂಟು ಜಿಯೋಗ್ರಫಿ ನೋಡ್ತಾ ಹೋಗೋಣ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ಅದಕ್ಕಿಂತ ಮುಂಚೆ ಲೆಟ್ಸ್ ಸಿ ವಾಟ್ ಈಸ್ ಅನ್ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು ಅಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದು ಅವರಿಗೆ ಕೆಲಸ ಸಿಗದೇ ಇರುವಂಥ ಸಿಚುವೇಶನ್ ಇರುತ್ತಲ್ಲ, ಅದಕ್ಕೆ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಅನ್ಎಂಪ್ಲಾಯ್ಮೆಂಟ್ ಅಂದರೆ, ಈಗ ನನಗೆ ಕೆಲಸ ಮಾಡೋಕ್ಕೆ ಆಸೆ ಇರುತ್ತೆ ಬಟ್ ನಾನು ಕೆಲಸ ಮಾಡ್ತಾ ಇರೋದಿಲ್ಲ. ಹಾಗಂತ ಈಗ ಹೌಸ್ ವೈಫ್ನ ನಾವು ಅನ್ಎಂಪ್ಲಾಯ್ ಅಂತ ಕರೆಯೋಕ್ಕಾಗಲ್ಲ ಹೌಸ್ ವೈಫ್ನ. ಯಾಕಂದರೆ ಹೌಸ್ ವೈಫು ವರ್ಕ್ನ ಸೀಕ್ ಮಾಡ್ತಾ ಇರಲ್ಲ. ಶಿ ಈಸ್ ನಾಟ್ ಸರ್ಚಿಂಗ್ ಫಾರ್ ಅ ಹೌಸ್ ವೈಫ್. ಶಿ ಈಸ್ ನಾಟ್ ಸರ್ಚಿಂಗ್ ಫಾರ್ ಅ ಎಂಪ್ಲಾಯ್ಮೆಂಟ್. ಬಟ್ ಈಗ ದ ಪರ್ಸನ್ ಹೂ ಕಂಪ್ಲೀಟೆಡ್ ದಿರ್ ಡಿಗ್ರಿ ಆ್ಯಂಡ್ ಹೂ ಆರ್ ಸೀಕಿಂಗ್ ಫಾರ್ ಅ ಜಾಬ್, ಅವ್ರನ್ನ ಅನ್ಎಂಪ್ಲಾಯ್ ಅಂತ ಕರಿತೀವಿ. ಅದನ್ನು ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಈಗ ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟು 5.2% ಇದೆ ಅಕಾರ್ಡಿಂಗ್ ಟು ಸೆಪ್ಟೆಂಬರ್ 2025ಗೆ ಇದು ಇಷ್ಟಿದೆ. ಇಟ್ ಈಸ್ ಇನ್ಕ್ರೀಸಿಂಗ್ ಎವ್ರಿ ಡೇ, ಇಟ್ ಈಸ್ ಇನ್ಕ್ರೀಸಿಂಗ್. ಸೊ ರೂರಲ್ ಮತ್ತು ಅರ್ಬನ್ ಸಪ್ರೇಟಾಗಿ ತಗೊಂಡ್ರೆ ರೂರಲ್ ಅನ್ಎಂಪ್ಲಾಯ್ಮೆಂಟು 4.6% ಇದೆ. ಇದು ಅರ್ಬನ್ಗಿಂತ ಕಮ್ಮಿ ಇದೆ. ಅರ್ಬನ್ ಅನ್ಎಂಪ್ಲಾಯ್ಮೆಂಟು 6.8 ಇದೆ, 6.8%. ಸೊ ಅಂದರೆ ಅರ್ಬನ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇದೆ, ರೂರಲಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಮ್ಮಿ ಇದೆ. ಗ್ರಾಮೀಣದಲ್ಲಿ ಕಮ್ಮಿ ಇದೆ, ನಗರದಲ್ಲಿ ಜಾಸ್ತಿ ಇದೆ. ಬಟ್ ಓವರ್ ಆಲ್ ಬಂದ್ಬಿಟ್ಟು 5.2% ಆ್ಯಂಡ್ ಇಟ್ ಈಸ್ ಇನ್ಕ್ರೀಸಿಂಗ್. ಇದು ಇನ್ಕ್ರೀಸ್ ಆಗ್ತಾನೇ ಇದೆ ಅನ್ಎಂಪ್ಲಾಯ್ಮೆಂಟ್ ರೇಟ್. ಇವಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹಿಂಗೆ ಇನ್ಕ್ರೀಸ್ ಆಗ್ತಾ ಇದೆಯಲ್ಲ, ಯಾವ ಯಾವ ವಿಧದ ಅನ್ಎಂಪ್ಲಾಯ್ಮೆಂಟ್ಸ್ ಇದೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಫಸ್ಟ್ ಒನ್ ಇಸ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ಎಕಾನಮಿಯಲ್ಲಿ ಯಾವುದೇ ರೀತಿಯಾದಂತಹ ಎಕಾನಮಿಯಲ್ಲಿ ಯಾವುದಾದ್ರೂ ವೇರಿಯೇಷನ್ಸ್ ಬಂದು, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಸ್ಕಿಲ್ ಮಿಸ್ಮ್ಯಾಚ್, ಅಥವಾ ನಮ್ಗೆ ಅಲ್ಲಿ ಕೇಳಿರೋದು ಒಂದು, ನಮ್ಮ ಹತ್ರ ಇರೋ ಸ್ಕಿಲ್ ಒಂದು, ಆ ಥರ ಎಲ್ಲ ಆದಾಗ, ಮತ್ತೇನೊಂದು ಏನಂದರೆ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಇಲ್ಲದೆ ಇರುವಂಥದ್ದು. ಇಂಥ ಸಮಯದಲ್ಲಿ ಇಲ್ಲಿ ಕೆಲಸಗಳಿರುತ್ತೆ, 10 ವರ್ಕ್ ಇರುತ್ತೆ, 10 ಮೆಂಬರ್ಸ್ ಇರ್ತಾರೆ, ಬಟ್ ಇವರಿಬ್ಬರಿಗೂ ಇದು ಮ್ಯಾಚ್ ಆಗ್ತಾ ಇರೋದಿಲ್ಲ. ಇಲ್ಲಿರುವಂತಹ ಜಾಬ್ಗೆ ಈ 10 ಮೆಂಬರ್ಸಲ್ಲಿ ಸ್ಕಿಲ್ಸ್ ಇಲ್ಲ. ಅಂತಹ ಜಾಬ್ ಅನ್ಎಂಪ್ಲಾಯ್ಮೆಂಟ್ನ ಸ್ಟ್ರಕ್ಚರಲ್ ಅಥವಾ ರಚನಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಇದು ಯಾವಾಗ ಹೆಚ್ಚಾಗುತ್ತೆ ಅಂದರೆ AI ಬಂದಿದೆ ನೋಡಿ. ಇವಾಗ ನಾವು ಹೇಳ್ಬೋದು, ಈಗ AI ನಮಗೆ ಟೂಲ್ಸ್ ಗೊತ್ತಿದ್ರೆ ನನಗಲ್ಲಿ ಕೆಲಸ ಇರುತ್ತೆ, ಬಟ್ ಕೆಲಸ ಇದೆ ಇಲ್ಲಿ, ಬಟ್ ಇಲ್ಲಿ ನನಗೆ AI ಟೂಲ್ ಗೊತ್ತಿಲ್ಲ. ಐ ಆಮ್ ನಾಟ್ ಅವೇರ್ ಆಫ್ ದ ಟೂಲ್ ವಿಚ್ ಐ ಕ್ಯಾನ್ ಯೂಸ್. ಸೊ ಹಾಗಾಗಿ ಇಲ್ಲಿರೋ ಕೆಲಸನ ನನಗೆ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ. ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಕೂಡ ಆಯಿತು, ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಇದರಲ್ಲೂ ಕೂಡ. ಹಾಗಾಗಿ ಏನಂತಾರೆ ಅಂತ ಅಂದರೆ, ಎವ್ರಿ IT ಕಂಪ್ನಿಯಲ್ಲಿ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಅಪ್ಗ್ರೇಡ್ ಆಗಬೇಕು ಎವ್ರಿ ಇಯರ್ ಅಂತ. ಇದೇ ರೀಸನ್ಗೆ ಈಗ ಕೆಲವು ಕಂಪ್ನೀಸಲ್ಲೆಲ್ಲ ಲೇ ಆಫ್ ಮಾಡ್ತಾರೆ. ಯಾಕೆ ಲೇ ಆಫ್ ಮಾಡ್ತಾರೆ? ಅಲ್ಲಿ ಅವ್ರ ಹತ್ರ ಇರೋ ಜಾಬ್ಗೂ ಅಲ್ಲಿರೋಂಥ ಎಂಪ್ಲಾಯ್ಗಳದ್ದು ಟೆಕ್ನಿಕಲ್ ಸ್ಕಿಲ್ ಆಗಿರಬಹುದು ಅಥವಾ ಯಾವುದಾದ್ರೂ ಕೌಶಲ್ಯಗಳು ಕೊರತೆ ಉಂಟಾಗಿರುತ್ತೆ. ಅಂಥ ಟೈಮಲ್ಲೇ ಲೇ ಆಫ್ ಆಗುತ್ತೆ. ಅರ್ಥ ಆಯ್ತಲ್ವಾ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಯಾವುದು, ಅದಕ್ಕೆ ಎಕ್ಸಾಂಪಲ್ ಏನಂತ. ಓಕೆ, ನೆಕ್ಸ್ಟ್ ಒನ್ಗೆ ಹೋಗೋಣ. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಆವರ್ತಕ ನಿರುದ್ಯೋಗ ಅಂತ ಕರೀತಾರೆ. ಆವರ್ತಕ ನಿರುದ್ಯೋಗ ಅಂದರೆ ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಇರುತ್ತೆ, ಒಂದ್ಸಲ ಏನಾಗುತ್ತೆ ಅಂದರೆ ಎಕಾನಮಿ ಹೈ ಹೋಗುತ್ತೆ. ಇಲ್ಲಿ ಈ ಟೈಮಲ್ಲಿ ಡಿಮ್ಯಾಂಡ್ ಕೆಲವುದಕ್ಕೆ ಜಾಸ್ತಿ ಆಗುತ್ತೆ, ಆ ಟೈಮಲ್ಲಿ ಎಂಪ್ಲಾಯ್ಮೆಂಟ್ ಇರುತ್ತೆ. ಕೆಲವು ಸಲ ರಿಸಿಷನ್ ಪೀರಿಯಡ್ ಬರುತ್ತೆ, ಇಲ್ಲಿ ಸಪ್ಲೈ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಡಿಮ್ಯಾಂಡ್ ಕಮ್ಮಿ ಆದಾಗ ಎಂಪ್ಲಾಯ್ಮೆಂಟ್ ರೇಟು, ಬಿಸ್ನೆಸ್ಸೇ ಆಗದೇ ಇದ್ದಾಗ ಎಂಪ್ಲಾಯ್ಮೆಂಟ್ನ ಹೆಂಗೆ ತಗೊಳಕ್ಕಾಗುತ್ತೆ? ಲೇಬರ್ ಡಿಕ್ರೀಸ್ ಆಗುತ್ತಲ್ವಾ, ಅಂತಹ ಸಮಯದಲ್ಲಿ ಆವರ್ತಕ ನಿರುದ್ಯೋಗ ಆಗುತ್ತೆ.
ಇದು ಮೇಜರ್ಲಿ ಎಕಾನಮಿ ಡಿಪೆಂಡೆಂಟ್ ಇರುತ್ತೆ, ಅಂದರೆ ಪರ್ಮನೆಂಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಯಾವ್ದು ಹೇಳ್ಬೋದು ಅಂತ ಅಂದರೆ GDP ರೇಟ್ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ, ಅದು ಕೂಡ ಇದರಲ್ಲಿ ರಿಲೇಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ಒಂದು ಮಾರ್ಕೆಟಲ್ಲಿ ಇಂಪಾರ್ಟೆಂಟ್ ಐಟಮ್ ಬೇಕಾಗಿರುತ್ತೆ, ಜನರ ಹತ್ರ ದುಡ್ಡಿದ್ರೆ ಮಾತ್ರ ಅದನ್ನು ತಗೊಳ್ತಾರೆ, ಆವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಲೇಬರ್ ಬೇಕಾಗ್ತಾರೆ ಅದನ್ನು ಪರ್ಚೇಸ್ ಮಾಡೋ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ, ಆಗ ಎಂಪ್ಲಾಯ್ಮೆಂಟ್ ಆಗುತ್ತೆ. ಅದಿಲ್ಲ ಅಂದರೆ ವೈಸ್ ವರ್ಸ, ಮಾರ್ಕೆಟ್ ಡೌನ್ ಇರುತ್ತೆ, ಐಟಮ್ಗೆ ಬೇಡಿಕೆ ಇರೋದಿಲ್ಲ, ಐಟಮ್ಗೆ ಬೇಡಿಕೆ ಇಲ್ಲ ಅಂತಂದರೆ ಲೇಬರ್ ಅವಶ್ಯಕತೆ ಇರೋದಿಲ್ಲ, ಲೇಬರ್ ಅವಶ್ಯಕತೆ ಇಲ್ಲ ಅಂದರೆ ಅವನು ಅನ್ಎಂಪ್ಲಾಯ್ ಆಗ್ತಾನೆ. ಸೊ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅನಿಸುತ್ತೆ. ಆ್ಯಂಡ್ ಇದು ಸ್ಲೋ ಡೌನ್ ಕೂಡ, ಪೇಸ್ ಕೂಡ ಸ್ಲೋ ಆಗಿದೆ ಅಂತ ಅಂದ್ಕೊತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್, ಸ್ಲೋ ಮಾಡಿ ಅಥವಾ ಇನ್ನೊಂದೇನಾದರೂ. ಐ ವಿಲ್ try to slow down in next videos. Then comes frictional employment. Frictional. So I can say that I come under frictional unemployment. ಯಾಕಂದರೆ I was an employee of TCS. ನಾನು ಆಫ್ಟರ್ ಇಂಜಿನಿಯರಿಂಗ್ TCS ಅಲ್ಲಿ ಸೆಲೆಕ್ಟ್ ಆದೆ, ಬಟ್ ಐ ವಾಂಟೆಡ್ ಟು ಪರ್ಸ್ಯೂ ಫಾರ್ UPSC. ಹಾಗಾಗಿ ನಾನು ಈ ಜಾಬ್ನ ಕ್ವಿಟ್ ಮಾಡಿದೆ. ಇರೋ ಜಾಬ್ನ ಕ್ವಿಟ್ ಮಾಡಿ ಇನ್ನೊಂದಕ್ಕೆ ಜಂಪ್ ಮಾಡುವಾಗ ಈ ಡ್ಯೂರೇಷನ್ ಇರುತ್ತಲ್ಲ, ಈ ಡ್ಯೂರೇಷನಲ್ಲಿರುವಂತಹ ಅನ್ಎಂಪ್ಲಾಯ್ಮೆಂಟ್ನ ಘರ್ಷಣಾತ್ಮಕ ನಿರುದ್ಯೋಗ ಅಥವಾ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಯಾಕಂದರೆ ಒಂದು ಪ್ರೊಫೆಷನಿಂದ ಇನ್ನೊಂದು ಪ್ರೊಫೆಷನ್ಗೆ ಜನರು ಜಾಬ್ನ ಚೇಂಜ್ ಮಾಡುವಾಗ ಆದಂತಹ ಆ ಗ್ಯಾಪ್, ದಿಸ್ ಗ್ಯಾಪ್ ಈಸ್ ರೆಫರ್ಡ್ ಆಸ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಅಂದರೆ ಇವರು ವಾಪಸ್ ಕೂಡ IT ಗೆ ಹೋಗಬಹುದು ಅಥವಾ ಬೇರೆ ಯಾವ್ದಾದ್ರು ಜಾಬ್ ಹಿಡಿಬೋದು. ಅಂದರೆ ಇವರು ಸ್ವಂತವಾಗಿ ಅನ್ಎಂಪ್ಲಾಯ್ಡ್ ಆಗಿರ್ತಾರೆ ಅಂತ ಹೇಳ್ಬೋದು. ಪರ್ಸೀವಿಂದ ನೆಕ್ಸ್ಟ್ ಇದು ಅಂದರೆ ಬೆಟರ್ ಆಪ್ಷನ್ನು ಅಥವಾ ಏನೋ ಒಂದಾಗಿರ್ಬೋದು. ಸೊ ದ ಪರ್ಸನ್ ಹೂ, ಇದು ಹೆಂಗೆ ಹೇಳ್ಬೇಕಂದ್ರೆ ಒಂದು ಜಾಬಿಂದ ಇನ್ನೊಂದು ಜಾಬ್ಗೆ ಜಂಪ್ ಮಾಡುವಾಗ ಆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಇರುವಂತಹ ಅನ್ಎಂಪ್ಲಾಯ್ಮೆಂಟ್ನ ಫ್ರಿಕ್ಷನಲ್ ಅಥವಾ ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಸೊ ದಿಸ್ ಇಸ್ ಲೈಕ್ ದಟ್. ದೆನ್ ಡಿಸ್ಗೈಸ್ಡ್ ಅಥವಾ ಮರೆಮಾಚಿದ ನಿರುದ್ಯೋಗ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ 10 ಮೆಂಬರ್ಸ್ ಮಾಡೋ ವರ್ಕ್ಗೂ 11 ಮೆಂಬರ್ಸ್ ಮಾಡೋ ವರ್ಕ್ಗೂ ಏನು ಡಿಫ್ರೆನ್ಸ್ ಇರೋದಿಲ್ಲ. ಇನ್ ದ ಔಟ್ಕಮ್ಮಲ್ಲಿ ಪ್ರೊಡಕ್ಟಿವಿಟಿಯಲ್ಲಿ 0 ಇರುತ್ತೆ. ನಂಬರ್ ಆಫ್ 0 ಪ್ರೊಡಕ್ಟಿವಿಟಿ ಅಥವಾ ಮಾರ್ಜಿನಲ್ ಇನ್ಕ್ರಿಮೆಂಟ್ ಕೂಡ 0 ಇರುತ್ತೆ. ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಆಫ್ ದ ಲೇಬರ್. ಅಂದರೆ ಫಾರ್ ಎಕ್ಸಾಂಪಲ್ 10 ಜನ ಮಾಡ್ತಾ ಇರೋ ಕೆಲಸನ 11 ಜನ ಮಾಡಿದ್ರೂ ಕೂಡ ಔಟ್ಕಮ್ 100 ಬರುತ್ತೆ. ಈ 11 ಒಬ್ಬ ಎಕ್ಸ್ಟ್ರಾ ಆದ ಅಂತ ಹೇಳಿ ಅದು 110 ಆಗೋದಿಲ್ಲ. ಡಿಸ್ಕಸ್ಡ್ ಅಥವಾ ಮರೆಮಾಚಿದ ಉದ್ಯೋಗ, ಇದು ನಿರುದ್ಯೋಗ. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಫಾರ್ಮಿಂಗಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಅಪ್ಪ ಅಮ್ಮ 10 ಎಕರೆನ ಮೇಂಟೈನ್ ಮಾಡ್ತಿರ್ತಾರೆ, ಓನ್ಲಿ ಮೈ ಫಾದರ್ ಆ್ಯಂಡ್ ಮದರ್ 10 ಎಕರ್ಸ್ ಆಫ್ ಕಾಫಿ ತೋಟನ. ಬಟ್ ನಾನು ಪ್ಲಸ್ ನನ್ನ ಬ್ರದರ್ಸ್ ಇಬ್ಬರು, ಸೊ ನಮ್ಮಪ್ಪ ಅಮ್ಮ 5 ಜನ ಮಾಡಿದರೂ ಕೂಡ ವಿ ಮೇಂಟೈನ್ ಓನ್ಲಿ 10 ಎಕರ್ಸ್, ಎಕ್ಸ್ಟ್ರಾ ಏನಿಲ್ಲ. ಅಲ್ಲಿ ನಮಗೆ 10 ಲ್ಯಾಕ್ ಬರ್ತಿರುತ್ತೆ ಅಂದರೆ ಅದು 10 ಲ್ಯಾಕೇ ಇರುತ್ತೆ ಹೊರತು ಅದು ನಾವು 3 ಜನ ಆ್ಯಡ್ ಆಗಿದ ತಕ್ಷಣವೇ ಅದು 15 ಲ್ಯಾಕ್ ಆಗೋದಿಲ್ಲ. ಸೊ ಇದರಲ್ಲಿ ನಮ್ಮ 3 ಜನದ್ದು ಮರೆಮಾಚಿದ ನಿರುದ್ಯೋಗನೇ ಆಗಿಬಿಡುತ್ತೆ. ಬಿಕಾಸ್ ಇಟ್ ವೋಂಟ್ ಬಿಕಮ್ 15 ಲ್ಯಾಕ್. ಆ 10 ಎಕರೆಗೆ ಅದು 10 ಲ್ಯಾಕೇ ಇರುತ್ತೆ. ಅರ್ಥ ಆಯ್ತಲ್ವಾ ಮರೆಮಾಚಿದ ನಿರುದ್ಯೋಗ ಅಂದರೆ ಏನು ಅಂದ್ಬಿಟ್ಟು? ಓಕೆ. ನೆಕ್ಸ್ಟ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಇದು ಅಗೇನ್ ಈಗ ಪಟಾಕಿ ಸೀಸನ್ ಬಂದಿದೆ ನೋಡಿ, ದೀಪಾವಳಿ ಟೈಮು. ಪಟಾಕಿ ಸೀಸನ್ನು ಆಲ್ಮೋಸ್ಟ್ 3 ಮಂತ್ಸ್ ವರ್ಕ್ ಇರುತ್ತೆ, 3 ಮಂತ್ಸ್ ಇರುತ್ತೆ. ಅದಾದಮೇಲೆ ಇರೋದಿಲ್ಲ. ಟೂರಿಸಮ್ ಅಷ್ಟೇ. ಟೂರಿಸಮ್ಮು ಒಂದು ಮಾನ್ಸೂನ್ ಟೈಮಲ್ಲಿರುತ್ತೆ, ಇಲ್ಲ ಅಂದರೆ ವಿಂಟರ್ ಸ್ಟಾರ್ಟಿಂಗಲ್ಲಿರುತ್ತೆ. ಆಮೇಲೆ ಕೆಲವು ಸೀಸನಲ್ ಇದು ಬೆಳಿತೀವಿ, ಕ್ರಾಪ್ಸ್. ಆ ಕ್ರಾಪ್ಸ್ ಟೈಮಲ್ಲಿ ಮಾತ್ರ ಕೆಲಸ ಇರುತ್ತೆ. ಅಂದರೆ ವರ್ಷದಲ್ಲಿ ಯಾವುದಾದ್ರೂ ಕೆಲವು ತಿಂಗಳುಗಳು ಮಾತ್ರ ಕೆಲಸ ಇರುತ್ತಲ್ಲ, ಉದ್ಯೋಗ, ಅದನ್ನು ಋತುಮಾನದ ನಿರುದ್ಯೋಗ ಅಥವಾ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಅಂದರೆ ಕೆಲವರು ಟೂರಿಸಮಲ್ಲಿರೋರು ಹಾರ್ಡ್ಲಿ 6 ಮಂತ್ಸ್ ವರ್ಕ್ ಮಾಡ್ತಾರೆ. ಅಗ್ರಿಕಲ್ಚರಲ್ಲಿರೋರು ಈಗ ಕಾಫಿ ಸೀಸನಲ್ಲಿ ಕೆಲಸ ಇರುತ್ತೆ, ಅದು ನಾನ್ ಕಾಫಿ ಸೀಸನಲ್ಲಿ ಕೆಲಸ ಇರೋದಿಲ್ಲ. ಆಮೇಲೆ ಮತ್ತೆ ಪಟಾಕಿ ಸೀಸನ್ ಹೇಳಿದೆ, ಅದು 3 ಮಂತ್ಸ್ ಅವ್ರು ವರ್ಕ್ ಮಾಡ್ತಾರೆ, ಅದಾದಮೇಲೆ ಮತ್ತೆ ವರ್ಕ್ ಮಾಡೋದಿಲ್ಲ. ಹೀಗೆ ಯಾವಾಗ ವರ್ಷದಲ್ಲಿ 2-3 ತಿಂಗಳು ಮಾತ್ರ ಕೆಲಸ ಮಾಡ್ತಾರಲ್ವ, ಅದಕ್ಕೆ ಋತುಮಾನದ ನಿರುದ್ಯೋಗ ಅಂತ ಕರೀತಾರೆ. ಮತ್ತೇನು ಓಪನ್ ಅನ್ಎಂಪ್ಲಾಯ್ಮೆಂಟ್. ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ
ಈಗ ಹೆಂಗೆ ಅಂದರೆ ಕೆಲವರು ಆಕ್ಟಿವ್ ಆಗಿ ಜಾಬ್ ಸರ್ಚ್ ಮಾಡ್ತಿರ್ತಾರೆ, ಬಟ್ ದೇ ರಿಮೈನ್ ಆಸ್ ಅ ಅನ್ಎಂಪ್ಲಾಯ್. ಅಂದರೆ ದೈನಂದಿನ ಕೂಲಿ ಕಾರ್ಮಿಕರು, ಫಾರ್ ಎಕ್ಸಾಂಪಲ್ ಈಗ ಡೈಲಿ ವೇಜಸ್ ವರ್ಕರ್ಸ್ ಇರ್ತಾರೆ, ಅವರಿಗೆ ಅವತ್ತಿಂದ ಅವತ್ತಿನ ಊಟ ಸಿಗ್ಬೇಕಂದ್ರೂ ಅವರು ಕೆಲಸ ಮಾಡಲೇಬೇಕಾಗುತ್ತೆ, ಡೈಲಿ ವೇಜಸ್ ವರ್ಕರ್. ಬಟ್ ಅವರು ಪರ್ಮನೆಂಟ್ ಜಾಬ್ನ ಹುಡುಕ್ತಾ ಇರ್ತಾರೆ, ಪರ್ಮನೆಂಟ್ ಜಾಬ್ನ. ಅವರಿಗೆ ನಾವು ಮುಕ್ತ ನಿರುದ್ಯೋಗಿಗಳು ಅಥವಾ ಆ ಒಂದು ಪ್ರತಿಕ್ರಿಯೆಗೆ ಓಪನ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ನೋಡಿ, ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಒಂದು ಮಾತ್ರ ಅಲ್ಲ, ಈಗ ನಾವೇನು ಗೋತ್ರೂ ಮಾಡ್ತಿದೀವಲ್ಲ, UPSC ಅಥವಾ KPSC ಆಸ್ಪರೆಂಟ್ಸ್ ಅಥವಾ ಎಲ್ಲ ಆಸ್ಪರೆಂಟ್ಸು, ಇವಾಗ ನಮ್ದು ಏನು ಹೇಳ್ಬೋದು ಅಂತಂದ್ರೆ, ಒಂದು ನಾವು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟಿಗೆ ಬರ್ತೀವಿ, ಸ್ಕಿಲ್ ಮತ್ತೆ ಇದು ಮಿಸ್ ಮ್ಯಾಚ್ ಆಗಿರೋದು. ಇನ್ನೊಂದು ನಾವು ಫ್ರಿಕ್ಷನಲ್ ಬರ್ತೀವಿ, ಅಂದ್ರೆ ಇರೋ ಒಂದು ಕೆಲಸ. ಈಗ ನಂದು ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ, ದೇರ್ ಆರ್ ಸೋ ಮೆನಿ PCs ಆರ್ ದೇರ್, ಮತ್ತೆ IT ಎಂಪ್ಲಾಯ್ಸ್ ಆರ್ ದೇರ್. ಸಮ್ ವಿಲ್ ಆಸ್ಕ್ ಮಿ, ಮ್ಯಾಮ್ ನಾವು ಜಾಬ್ ಬಿಟ್ಟು ಪ್ರಿಪೇರ್ ಆಗದ, ಬಟ್ ಐ ಗಿವ್ ದೆಮ್ ಒನ್ ಸಜೆಷನ್, ಅಂಟಿಲ್ ಅನ್ಲೆಸ್ ನೋಟಿಫಿಕೇಶನ್ ಆಗೋ ತನಕ ಜಾಬ್ ಬಿಡಬೇಡಿ. ಬಟ್ ನೋಟಿಫಿಕೇಶನ್ ಆದಮೇಲೆ ಲಾಸ್ ಆಫ್ ಪೇ ತಗೊಂಡು ಒಂದು 4-5 ಮಂತ್ಸ್ ಓದ್ಕೊಳ್ಳಿ, ಯಾರು ಜಾಬ್ ಬಿಡೋಕೆ ಹೋಗ್ಬೇಡಿ ಅಂತ. ಬಿಕಾಸ್ ಎವ್ರಿ ಡೇ ನೋಡಿ, ಇವಾಗ 5.2 ಆಗಿದೆ ಪರ್ಸೆಂಟೇಜ್, ಇನ್ನೊಂದು 2 ಮಂತ್ಸ್ ಬಿಟ್ಟು ನೋಡಿ, ದಿಸ್ ವಿಲ್ ಗೋ ಟು 5.4. ಅಂದರೆ ಎವ್ರಿ ಡೇ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ ಹೊರತು ರೇಟು ಕಮ್ಮಿ ಆಗ್ತಾ ಇಲ್ಲ. ಹಿಂಗಿದ್ದಾಗ ಇರೋ ಜಾಬ್ನ ಬಿಡ್ತೀವಿ ಅನ್ನೋದು ತುಂಬ ರಿಸ್ಕ್. ಅದು 10,000 ಸ್ಯಾಲ್ರಿ ಬರ್ತಾ ಇರಲಿ, ಅಟ್ಲೀಸ್ಟ್ ಬರ್ತಿದೆ ಅಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಐ ವಿಲ್ ಟೆಲ್ ಯು, ಈಗ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಕೆಲಸದವರಿದ್ರು, ಕೆಲಸದಲ್ಲಿರೋರು ಎಕ್ಸಾಮ್ ಬರೀತಾ ಇದ್ರು, ದಯವಿಟ್ಟು ಯಾರೂ ಕೂಡ ಕೆಲಸ ಬಿಡುವಂತಹ ತಪ್ಪು ಮಾಡಕ್ಕೆ ಹೋಗ್ಬಿಡಿ. ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಏನಂದರೆ 15 ಇಯರ್ಸಿಂದ 30 ಇಯರ್ಸ್ ತನಕ ಯಾರು ಕೆಲಸ ಮಾಡ್ತಾ ಇರೋದಿಲ್ಲ ಅಲ್ಲ, ಅವರಿಗೆ ಯೂತ್ ನಿರುದ್ಯೋಗ ಅಥವಾ ಯುವ ನಿರುದ್ಯೋಗ ಅಂತ ಕರಿತೀವಿ. ಇದು ಯೂಶುವಲಿ ಗ್ರಾಮೀಣ ಪ್ರದೇಶದಲ್ಲಿ ಕಂಡುಬರುತ್ತೆ. ಇತ್ತೀಚೆಗೆ ಎಲ್ಲರೂ ಕೂಡ ಅವ್ರವ್ರದ್ದೇ ಪ್ಯಾಷನ್ ಗೋತ್ರೂ ಮಾಡಕ್ಕೆ ಹೋಗ್ಬಿಟ್ಟು ಅಪ್ ಟು 30 ಇಯರ್ಸ್ ತನಕನೂ ಕೆಲಸ ಇಲ್ಲದೆ ಇರೋರು ಇದ್ದಾರೆ, ಇವನ್ ದೋ ದೇ ಆರ್ ವೆರಿ ಕ್ವಾಲಿಫೈಡ್. ಪ್ಯಾಷನ್ ಅಂತ, ಬಟ್ ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಬ್ಯಾಕಪ್ ಇಲ್ಲದೆ, ದುಡಿತಾ ಇಲ್ಲದೆ ಪ್ಯಾಷನ್ನ ಮಾಡೋದು ತಪ್ಪಾಗುತ್ತೆ. ಬಿಕಾಸ್ ನಾನು ಕೂಡ ಅದರಲ್ಲಿ ಒಬ್ಳು ಎಕ್ಸಾಂಪಲ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಯಾವುದಕ್ಕೂ ಕೂಡ ನಮ್ಮ ಅರ್ನಿಂಗ್ಸು ನಾವು ಮಾಡ್ಕೊತಾ ಇರಬೇಕು. ಅದು ಪಾರ್ಟ್ ಟೈಮ್ ಜಾಬ್ ಆಗಲಿ, ಫುಲ್ ಟೈಮ್ ಆಗಲಿ, ಗಿಗ್ ಆಗಲಿ, ವಾಟ್ ಎವರ್ ಇಟ್ ಈಸ್, ನಮ್ಮ ಎಕ್ಸ್ಪೆನ್ಸು ನಾವು ದುಡಿತಾ ಇರಬೇಕು. ನಮ್ಮ ಎಕ್ಸ್ಪೆನ್ಸಿಗೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಆವಾಗ ಯುವ ನಿರುದ್ಯೋಗನ ನಾವು ಹೋಗಲಾಡಿಸ್ಬಹುದು. ನೆಕ್ಸ್ಟ್, ದ ಲಾಸ್ಟ್ ಒನ್, ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್. ಇವಾಗ ಏನಂತಂದರೆ, ಜನರಿಗೆ ಡಿಗ್ರಿ ಇರುತ್ತೆ, ಎಲ್ಲವೂ ಇರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಇರುತ್ತೆ, ಬಟ್ ಸ್ಟಿಲ್ ದೇ ಚೂಸ್ ನಾಟ್ ಟು ವರ್ಕ್ನ ಚೂಸ್ ಮಾಡ್ತಾರೆ, ಕೆಲಸ ಮಾಡೋದಿಲ್ಲ. ಅಂಥವರಿಗೆ ಆ್ಯಕ್ಚುಲಿ ಸ್ವಯಂ ಪ್ರೇರಿತ ನಿರುದ್ಯೋಗ ಅಂತ ಕರಿತೀವಿ. ಸೊ ಯಾವುದೇ ರೀತಿ ಕೆಲಸಕ್ಕೆ ಸೇರ್ಕೊಳ್ಳೋಕ್ಕೂ ಕೂಡ ಅವ್ರಿಗೆ ಮನಸ್ಸಿರೋದಿಲ್ಲ, ಸೇರಿಕೊಳ್ಳದ ಮನಸ್ಥಿತಿ, ಅಂದರೆ ಒಂದು ಕೆಲಸ ಮಾಡುವಂತಹ ಮನಸ್ಸೇ ಇರೋದಿಲ್ಲ, ಮನೇಲಿ ಕೂತ್ಕೋ ತಿನ್ನು. ಇದನ್ನು ನಾವು ಹಳ್ಳಿಗಳಲ್ಲಿ ಜಾಸ್ತಿ ನೋಡ್ತೀವಿ. ಓದಿರ್ತಾರೆ, ಡಿಗ್ರಿ ಮಾಡಿರ್ತಾರೆ, ಬಟ್ ಸ್ಟಿಲ್ ಕೆಲಸ ಮಾಡ್ತಾ ಇರೋದಿಲ್ಲ. ಇದರಿಂದ ಅವ್ರಿಗೆ ಎಕಾನಮಿಕ್ ಲಾಸು, ಅವ್ರ ಮನೆಯವರಿಗೆಲ್ಲ ಕಷ್ಟ. ಸೊ ಯೂತ್ ಶುಡ್ ಅಂಡರ್ಸ್ಟ್ಯಾಂಡ್, ನಮ್ಮ ಅನ್ನನ ನಾವೇ ದುಡ್ಕೊಂಡು ತಿನ್ನಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದಂತ. ಬಟ್ ಇದನ್ನು ನಾವು ಪ್ರತಿ ಸಲನೂ ಹೇಳೋಕ್ಕಾಗೋದಿಲ್ಲ. ಈಗ ಏನಾದ್ರು ಪೇರೆಂಟ್ಸ್ ಅದ್ರ ಬಗ್ಗೆ ಮಾತಾಡಿದರೆ ಅದೇ ದೊಡ್ಡ ಇಶ್ಯೂ ಕೂಡ ಆಗಿಬಿಡುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಪ್ರಿಪೇರ್ ಆಗ್ತಿದ್ರು ಕೂಡ ನಿಮಗೆ ಪಾರ್ಟ್ ಟೈಮ್ ಜಾಬ್ ಏನಾದರೂ ಕಂಟೆಂಟ್ ಮಾಡ್ಕೊಳ್ಳೋದು ಅಥವಾ ಇನ್ನೊಂದು ಯಾವುದಾದ್ರೂ ದಿನಕ್ಕೆ 2ರಿಂದ 3 ಗಂಟೆ ಕೆಲಸ ಸಿಗುತ್ತೆ ಅಂದರೆ ಪ್ಲೀಸ್ ಟ್ರೈ ಟು ಡೂ ದಟ್ ವರ್ಕ್. ಬಿಕಾಸ್ ನಿಮಗೆ ಕೆಲಸ ಮಾಡ್ತಿರುವಾಗ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಅಟ್ಲೀಸ್ಟ್ ನಿಮ್ಮದು ಡೈಲಿ ಖರ್ಚುಗಳಿಗೆ ಕಳೆಯುತ್ತೆ. ಅವಾಗ ಏನಾಗುತ್ತೆ ಅಂದರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ. ವೆನ್ ಯು ಹ್ಯಾವ್ ಅ ಮನಿ ಇನ್ ಯುವರ್ ಪಾಕೆಟ್, ಆ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಇರುತ್ತೆ. ಸೊ ಡೈಲಿ 24 ಗಂಟೆ ಓದೋಕ್ಕಾಗಲ್ಲ, 8 ಗಂಟೆ ನಿದ್ರೆಗೆ ಬಿಟ್ಟು 8 ಗಂಟೆ ಓದೋಕೆ ಬಿಟ್ಟು ಇನ್ನೂ 8 ಗಂಟೆ, ಅದರಲ್ಲಿ 4 ಗಂಟೆ ಕೆಲಸ ಮಾಡಿದ್ರು ಏನಿಲ್ಲ ಅಂದ್ರೂ 5,000 to 10,000 ಸಂಪಾದನೆ ಮಾಡ್ಬೋದು. ಸೊ ಟ್ರೈ ಟು ಡೂ ದ್ಯಾಟ್. ದಟ್ಸ್ ಆಲ್ ಫಾರ್ ದ ಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.